ನಮಸ್ತೆ. ಇವಾಗ ಹೂವು ತೋರಿಸ್ಕೊಂಡಿದ್ದು ಶನಿವಾರ ಮಾಡಿರೋ ವಿಡಿಯೋ ಅಥವಾ ಭಾನುವಾರ ವಿಡಿಯೋನೂ ತೋರಿಸ್ತೀನಿ. ಇದರಲ್ಲಿ 2 ದಿನದ ವಿಡಿಯೋ. ಇದು ಶನಿವಾರ ಬೆಳಗ್ಗೆ ಹೂವು ಅರಳಿರೋವು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದು ಮೊಗ್ಗಾಗಿ ಹೂವು ಸ್ಟಾರ್ಟ್ ಆಯಿತು. ಇದೂ ಸಣ್ಣ ಮಲ್ಲಿಗೆ ಥರನೇ ಇದೆ. ನಿತ್ಯ ಮಲ್ಲಿಗೆ, ಸಣ್ಣ ಮಲ್ಲಿಗೆ ಅಂತ ಎಲ್ಲ ಹೇಳ್ತಾರೆ. ಇದು ನಿತ್ಯ ಮಲ್ಲಿಗೆ ಅಂದರೆ ಡೈಲಿ ಬಿಡೋಲ್ಲ. ಇದು ಕೂಡ ಈ ಸೀಸನಲ್ಲೇ ಬಿಡುತ್ತೆ. ಇದು 3 ಗಿಡ ಇದೆ. ಒಂದು ನಾನು ದುಡ್ಡು ಕೊಟ್ಟು ತಂದಿದ್ದು, 2 ಕಟಿಂಗಿಂದ ಬೆಳೆಸಿರೋದು. ಇಲ್ಲಿ 2 ಗಿಡ ಇಟ್ಟಿದ್ದೀನಿ ಪಕ್ಕ. ಅದು ಜಾಸ್ತಿ ಇದೆ. ಇಲ್ಲಿ ಒಂದು ಸಿಂಗಲ್ಲು. ಇದೂ ಎಲ್ಲ 3 ಗಿಡನೂ ಆಗಲೇ ಮೊಗ್ಗು ಸ್ಟಾರ್ಟ್ ಆಗಿದೆ. ಇವನ್ನ ನಾನು ಪ್ರೂನ್ ಮಾಡಿ ಯಾವ ಥರ ಕಟ್ಟಿದ್ದೆ ಅಂತ ವಿಡಿಯೋ ಇದೆ. ಅದನ್ನು ನೋಡದೇ ಇರೋರು ನೋಡ್ಬೋದು. ಅದಾದಮೇಲೆ ನಾವು ಈ ಗಿಡ ಚಿಗುರ್ಬಿಟ್ಟು ಇವಾಗ ಮೊಗ್ಗು ಸ್ಟಾರ್ಟ್ ಆಗಿದೆ. ತುಂಬ ದಿನ ಆಯಿತು. ಇವಾಗ ಸೀಸನ್ ಬಂತಲ್ವ, ಅದು ಸ್ಟಾರ್ಟ್ ಆಗಿದೆ. ಇಷ್ಟು ದಿನ ಬರೀ ಗಿಡ ಚಿಗುರ್ತಾಯಿತ್ತು. ಪ್ರೂನ್ ಮಾಡಿರೋದು ಯಾವುದು ಅಂತ ಎಷ್ಟು ದಿನ ಆಯಿತು ಅಂತ ವಿಡಿಯೋದಲ್ಲಿದೆ, ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಅಷ್ಟು ದಿನದ ಮೇಲೆ ಇದು ಗಿಡ ಎಲ್ಲ ಇವಾಗ ಮೊಗ್ಗು ಎಲ್ಲ ಕಡೆ ಬರ್ತಾಯಿದೆ. ಇದು ಕಣ್ಣಿಗೂ ಬರಲ್ಲ. ಕೊನೆಗೆ ಯಾವ್ಯಾವ ಸ್ಟೆಮ್ ಬಂದಿರುತ್ತೋ ಆ ಕೊನೆಗೆ ಮೊಗ್ಗು ಬಂದು ಹೂವು ಬಿಡುತ್ತೆ. ಇದು ಅಷ್ಟೇ. ಹೂವು ಆಗೋದ್ಮೇಲೆ ಅದು ಒಂದು ಬಂಚ್ ಥರ ಬಂದಿರುತ್ತೆ. ಹೂವು ಎಲ್ಲ ಮುಗಿದ್ಮೇಲೆ ಅದನ್ನು ಕಟ್ ಮಾಡಿ ತೆಗಿಬೇಕು. ವಿರಜಾಜಿ, ಮಲ್ಲಿಗೆ ಎಲ್ಲ ಮುಗಿದ್ವು. ವಿರಜಾಜಿನೂ ಸ್ವಲ್ಪ ಕಮ್ಮಿ ಆಯಿತು, ಮತ್ತು ಚಿಗುರ್ತಾ ಇದೆ. ಇದು ಮಲ್ಲಿಗೆ ಗಿಡ ಅಂತೂ ಎಲ್ಲ ಮುಗಿದೋಗಿದೆ ಹೂವು ಇವಾಗ ನಾನು ಆ ಕುಡಿಗಳೆಲ್ಲ ತೊಟ್ಟಿರುತ್ತಲ್ಲ, ಅಕಸ್ಮಾತ್ 1-2 ತೊಟ್ಟು ಬಿಟ್ಟಿರ್ತೀವಲ್ಲ, ಅವನ್ನು ತೆಗ್ದಿದ್ದೀನಿ. ಇಲ್ಲಿ ಜಾಜಿ ಹೂವು, ಇದು ಕಾಕಡ ರೆಡ್ ಬಿಡುತ್ತಲ್ಲ, ಅದು ಮತ್ತೆ ನೋಡಿ ರೀಪಾಟ್ ಮಾಡದೇ ಇದ್ರೂ ಪಾಪ ಗಿಡ ಚಿಗುರಿ ಮೊಗ್ಗಾಗ್ತಿದೆ. ಇದು ಲಾಲ್ಬಾಗಿಂದ ತಂದಿರೋದು. ತುಂಬ ದಿನ ಆಯಿತು. ಇದು ಹಳೇಲಿ ಕಾಟಕ್ಕೆ ನಾನು ಬಟ್ಟೆ ಕಟ್ಟಿ ಕಾಪಾಡಿರೋದಕ್ಕೆ ಅದು ಒಂದು ಹೂವು ಅರಳಿದೆ. ನೋಡಿ ಖುಷಿ ಆಯಿತು. ಆಮೇಲೆ ಇದು ಡಬಲ್ ಪೆಟಲ್ಲಿ ಇವತ್ತು 2 ಅರಳಿದೆ. ಇದಕ್ಕೇನು ಕಟ್ಟಿರಲಿಲ್ಲ, ಯಾಕೋ ಅದು ನೋಡಿಲ್ವೋ ಅಥವಾ ಏನೋ ಅಂತ. ಅದು ನಾಳೆಗೆ ಅರಳ ಮೊಗ್ಗು. ಅದನ್ನು ಹೋಗಿ ನೀರಲ್ಲಿ ಹಾಕಿಟ್ರೆ ನಾಳೆಗಾಗುತ್ತೆ. ಇವತ್ತು ಅದೇ ಗಿಡದಲ್ಲೇ 2 ಹೂವು ಅರಳಿದೆ, ಒಂದು ಮೊಗ್ಗಿದೆ. ಆ ಹೂವನ್ನು ನೋಡಿ ಇವತ್ತು 3 ಹೂವು ದಾಸವಾಳ ನೋಡಿ ಖುಷಿ ಆಯಿತು ತುಂಬ ದಿನದ ಮೇಲೆ. ಆಮೇಲೆ ಇದು ಭಾನುವಾರ ಸಾಯಂಕಾಲ, ನಾನು ಪ್ರತಿ ಭಾನುವಾರ ಸಾಯಂಕಾಲ ಬೇಸಿಗೆಗಾಲದಲ್ಲಿ ಯಾವುದಾದ್ರು ಲಿಕ್ವಿಡ್ ಕೊಡ್ತೀನಿ. ಇದು ಅನ್ನದಿಂದ ಮಾಡಿರೋದು ವಿಡಿಯೋ ಇದೆ. ಇದು ಮಿಲಿಬಗ್ಗಿಗೂ ಸರಿ ಹೋಗುತ್ತೆ, ಆಮೇಲೆ ಅದಕ್ಕೂ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅನ್ನ ಎಷ್ಟಿರುತ್ತೋ ಅಷ್ಟೇ ಬೆಲ್ಲ ಕಲಸಿ 9-10 ದಿನ ಪರ್ಮೆಂಟೇಷನ್ ಮಾಡಿ ಇಟ್ಟಿದ್ದೀನಿ. ಈ ಥರ ಇಡೋದ್ರಿಂದ ವರ್ಷಗಟ್ಟಲೆ ಇಟ್ಕೋಬೋದು ಇದನ್ನು. ಇವಾಗ ಅದು ತುಂಬ ದಿನವೇ ಆಯಿತು ಮಾಡಿ. ಇವಾಗ ನಾನು ಬಳಸ್ತಾಯಿದ್ದೀನಿ ಫಸ್ಟು. ಇದು 20 ml 15 ml ಹಿಡಿಯುತ್ತೆ ಅದರಲ್ಲಿ. ಅದನ್ನು ಅಳತೆ ಮಾಡಿ ನಿಮಗೆ ತೋರಿಸ್ತಾಯಿದ್ದೀನಿ. ನಾನು ನಿಮಗೆ ವಿಡಿಯೋಗಾಗಿ ಅಳತೆ ಮಾಡ್ತಿದ್ದೀನಿ. ಇಲ್ಲಾಂದರೆ ಸ್ಪೂನಲ್ಲಿ ಹಾಕ್ಕೊಂಡ್ರೂ ನಡೆಯುತ್ತೆ. 1 ಸ್ಪೂನು, ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಹಾಕ್ಕೊಂಡ್ರು 5 ml, 1 ಲೀಟ್ರಿಗೆ 5 ml ಈ ಥರ ಅಳತೆ ಮಾಡ್ಕೊಂಡು ನೀವು ನೀರು ಎಷ್ಟಿರುತ್ತೋ ಅಷ್ಟು ಹಾಕ್ಕೋಬೇಕು. ಇದು 20 ಲೀಟ್ರು. ನಾನು ಅದಕ್ಕೆ ಆ ಡಬ್ಬಿಲಿ 15 ಅಲ್ವಾ, 5 ಹಾಕ್ಕೊಳ್ತೀನಿ. 5 ಹಾಕ್ಕೊಂಬಿಟ್ಟು ಅದನ್ನು ಕಲಿಸ್ಬಿಟ್ಟು ಗಿಡಗಳು ಬುಡಕ್ಕೆ ಮಣ್ಣಲ್ಲೇ ಡೈರೆಕ್ಟ್ ಕೊಡ್ತಾಯಿದ್ದೀನಿ. ಇದು ಕೊಡೋದ್ರಿಂದ ಒಳ್ಳೆಯದು. ಆಮೇಲೆ ಅನ್ನದ್ದು ಇದು ಒಂಥರ ಲಿಕ್ವಿಡ್ ಅಲ್ವಾ. ಇದು ಗಿಡಗಳಿಗೆ ತರಕಾರಿ ಗಿಡ, ಹಣ್ಣಿನ ಗಿಡ ಎಲ್ಲದಕ್ಕೂ ಕೊಡ್ಬೋದು. ನಾವು ಬಿಳಿ ಬಗ್ಗಿಗೆ ಅನ್ನ ಒಂದು 20 ದಿನ ಇಟ್ಬಿಟ್ಟು ಬಾಟ್ಲಲ್ಲಿ ಆ ನೀರು ಹೊಡೆದ್ರೆ ಹೆಂಗಿರುತ್ತೋ ಅದೇ ಥರ ಅದು ಅಷ್ಟು ದಿನಕ್ಕೆ ಮಾತ್ರ ಯೂಸ್ ಆಗುತ್ತೆ. ಇದು ಮಾಡಿ ಇಟ್ಕೊಂಡ್ರೆ ವರ್ಷಗಟ್ಟಲೆ ಇರುತ್ತೆ. ಈ ಥರ ನೋಡಿ, ಇದು ಒಂದು ಹಾಕಿದ್ದೀನಿ. ಅದರೊಳಗೆ ನೀರು ಕಲರ್ ಚೇಂಜ್ ಆಗಿದೆ ಅಂದರೆ ಡಿಕಂಪೋಸರ್ ಹಾಕಿದ್ದೀನಿ. 1 ಜಗ್ ಡಿಕಂಪೋಸರು, ಆಮೇಲೆ ಇದು 2 ಸೇರಿಸಿ ಇವತ್ತು ಕೊಡ್ತಾಯಿದ್ದೀನಿ. ಡಿಕಂಪೋಸರ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದು ಹಾಕೋದ್ರಿಂದ ಎರೆಹುಳನೂ ಜಾಸ್ತಿ ಆಗುತ್ತೆ. ಏನೂ ಇಲ್ಲದಾಗ ಬರೀ ಡಿಕಂಪೋಸರೇ ಒಂದು 20 ಲೀಟ್ರಿಗೆ 2 ಜಗ್ ಹಾಕ್ಕೋಬೋದು. ಅದು ಹೆಂಗೆ ಮಾಡೋದು ಅಂತ ಎಲ್ಲನೂ ವಿಡಿಯೋ ಇದೆ. ಡಿಕಂಪೋಸರ್ ಯಾವ ಥರ ಮಾಡಬೇಕು, ಎಷ್ಟು ದಿನಕ್ಕೆ ಯೂಸ್ ಆಗುತ್ತೆ ಅಂತ ನೋಡಿ. ನಾನು 5 ಒಟ್ಟಿಗೆ ಒಂದು ಸರಿ ಇದರಲ್ಲಿ ಅಳತೆ ಮಾಡಿ ಇಟ್ಕೊಂಡಿರ್ತೀನಿ. ಒಂದು ಸರಿ ಇದು ಅಳತೆ ಮಾಡ್ಕೊಂಬಿಟ್ರೆ ಇದರಲ್ಲಿ ನಾವು ಅಷ್ಟಕ್ಕೆ ಹಾಕ್ಕೊಂಡು 20 ಲೀಟ್ರಿಗೆ ಹಾಕ್ಬೋದು. ಇದು ನೋಡಿ ಡಿಕಂಪೋಸರು. ಇದರಲ್ಲಿ ನಾನು 50 ಲೀಟ್ರಲ್ಲಿ ಮಾಡಿ ಇಟ್ಕೊಂಡಿರೋದು. ಇದು 3 ಸರಿ ಬರುತ್ತೆ ನನಗೆ. 3 ಸರಿ ಯೂಸ್ ಮಾಡ್ಬೋದು. 3 ಸರಿ ಆದಮೇಲೆ ಮತ್ತೆ ಅದನ್ನು ರಿಪೀಟು ನಾವು ಬೆಲ್ಲ ನೀರು ಹಾಕಿಟ್ರೆ ಮತ್ತೆ 7 ದಿನಕ್ಕೆ ರೆಡಿ ಆಗುತ್ತೆ. ಅದನ್ನು ನಾನು ಒಂದು ಜಗ್ ಹಾಕಿದ್ದೀನಿ. ಅದ್ರ ಜೊತೆಗೆ ಇದು ರೈಸು ಲಿಕ್ವಿಡ್ ಮಾಡಿದ್ದೀನಲ್ವ, ಅದ್ರದ್ದು ಅನ್ನ ಬಿಸಿದಾದರೂ ಹಾಕಿ ಮಾಡ್ಬೋದು, ತಂಗಳದಾದರೂ ಮಾಡ್ಬೋದು. ಒಟ್ಟು ಅನ್ನ ಮೆತ್ತಗಿದ್ರೆ ಬೇಗ ಫರ್ಮೆಂಟೇಷನ್ ಆಗುತ್ತೆ ಅಷ್ಟೇ. ನೋಡಿ ಇವಾಗ ಅದನ್ನು ನಾನು ಕಲಸಿದ್ದೀನಿ. ಎಲ್ಲ ಕಲಸಿ ರೆಡಿ ಮಾಡ್ತಾಯಿದ್ವಿ. ನಾನು ನನ್ನ ಮೊಮ್ಮಗ ಹಾಕಬೇಕು ಅಂತ ಭಾನುವಾರ. ಮಹೇಶು ಪಾಪ ಸಾಯಂಕಾಲ ಬಂದ. ಅವನು
ಭಾನುವಾರದ ದಿನ ಅವನಿಗೆ ಸ್ವಲ್ಪ ಬಿಡುವಿರುತ್ತೆ ಮಧ್ಯಾಹ್ನದ ಮೇಲೆ ಅಂಥೇಳಿ ಸಾಯಂಕಾಲ ಭಾನುವಾರ ಬರ್ತಾನೆ. ಹೋದ ಭಾನುವಾರ ಕೆಲಸ ಇತ್ತು ಅಂತ ಬರಲಿಲ್ಲ, ಯಾರ ಮನೆಗೋ ಹೋಗಿದ್ವಿ ಅಂತೇಳಿ ಬರಲೇ ಇಲ್ಲ. ನಾನು ಜ್ಞಾಪಕ ಮಾಡ್ಕೊತಾ ಇದ್ದೆ, ಅಷ್ಟೊತ್ತಿಗೆ ಅವನೇ ಬಂದ್ಬಿಟ್ಟು ಅಮ್ಮ ನೀವು ಕಲಿಸ್ಕೊಡಿ ನಾವಿಬ್ಬರು ಹಾಕ್ತೀವಿ ಅಂತ ಹಾಕ್ದ. ಈ ಥರ ನಮಗೆ ಗೊತ್ತಿಲ್ಲದೇ ಬಂದು ಸಹಾಯ ಮಾಡ್ತಾರಲ್ಲ, ತುಂಬ ಖುಷಿಯಾಗುತ್ತೆ. ನಾನು ಭಾನುವಾರ ತುಂಬ ಕೆಲಸ ಇರುತ್ತೆ, ಬೆಳಗ್ಗೆಯಿಂದ ಮಾಡಿತ್ತು. ಮತ್ತು ಸಾಯಂಕಾಲ ಲಿಕ್ವಿಡ್ ಕೊಡೋದು, ಸ್ಪ್ರೇ ಮಾಡೋದು ಎರಡೂ ಇತ್ತು. ಅವ್ರ ಗಿಡಗಳಿಗೆ ನೀರು ಈ ಥರ ನಾನು ಬೆರೆಸ್ಕೊಟ್ಟಂಗೆಲ್ಲ ಕರೆಕ್ಟಾಗಿ ಅಳತೆ ಮಾಡಿ 3 ಬಕೆಟು ಇಟ್ಕೊಂಡಿದ್ವಿ ನಾವು. 2 10 ಲೀಟ್ರದ್ದು, 1 20 ಲೀಟ್ರದ್ದು ಆ ಬಕೆಟ್ಗೆ ಹಾಕಿ ಕೊಟ್ಟಂಗೆಲ್ಲ ಅವರಿಬ್ಬರು ನನ್ನ ಮೊಮ್ಮಗ ಒಂದು ಕಡೆ, ಅವನೊಂದು ಕಡೆ, ಎಲ್ಲ ಕಡೆ ಹಾಕಿದ್ರು. ಹಾಕೋಷ್ಟೊತ್ತಿಗೆ ಕತ್ಲಾಯಿತು. ಯಾಕೆಂದರೆ ನಾವು ಸಾಯಂಕಾಲದ ಹೊತ್ತೇ ಕೊಡೋದಿದ್ದು. ಬೆಳಗ್ಗೆ ಸ್ವಲ್ಪ ನೀರು ಕೊಟ್ಟಿರ್ತೀನಿ, ಈ ಥರ ಲಿಕ್ವಿಡ್ ಕೊಡ್ಬೇಕಾದ್ರೆ ಬೆಳಗ್ಗೆ ಸ್ವಲ್ಪ ನೀರು ಕೊಡ್ತೀನಿ, ಬಿಸಿಲಿಗೆ ಒಣಗಬಾರ್ದು ಅಂತ. ಅದಕ್ಕೆ ಪೂರ್ತಿ ಬಿಟ್ಬಿಟ್ರೆ ಒಣಗೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ನೀರು ಕೊಟ್ಟಿದ್ದೆ. ಇವಾಗ ಇದನ್ನು ಸ್ವಲ್ಪ ಕೊಡ್ತೀವಲ್ವ, ನಾಳೆ ಬೆಳಗ್ಗೆನೂ ಸ್ವಲ್ಪ ಕೊಡಬೇಕು ನೀರು. ಯಾಕೆಂದರೆ ಇವಾಗ ಕೊಟ್ಟಿರೋದು ರಾತ್ರಿ ಕೊಟ್ಟಿರ್ತೀವಿ, ಬೆಳಗ್ಗೆ ಪೂರ್ತಿ ನೀರು ಹಾಕ್ಬಿಟ್ರೆ ಅದೆಲ್ಲ ಸೋರೋಗುತ್ತೆ. ತಿರ್ಗಾ ಬೆಳಗ್ಗೆನೂ ಸ್ವಲ್ಪ ಕೊಡಬೇಕು. ತಿರ್ಗಾ ಮಾರನೇ ದಿನ ಫುಲ್ಲು ನೀರು ಕೊಟ್ಟರೆ ನಾವು ಹಾಕಿರೋದು ಅವು ಗಿಡಗಳಿಗೆ ತುಂಬ ಚೆನ್ನಾಗಿ ತಲುಪುತ್ತೆ. ನೋಡಿ, ಅವನು ನನ್ನ ಮೊಮ್ಮಗ ಹಾಕ್ತಾಯಿದ್ನಲ್ಲ, ಇಲ್ಲಿ ಮಹೇಶ, ಇಬ್ಬರು ಅವನೊಂದು ಕಡೆ ಇವನೊಂದು ಕಡೆ ಹಾಕ್ತಾಯಿದ್ರು. ಹಾಕ್ಬಿಟ್ಟು ಆದಮೇಲೆ ನಾನು ಅದೇ ಲಿಕ್ವಿಡನ್ನು ಸ್ವಲ್ಪ ಇನ್ನೂ ತಿಳಿ ಮಾಡ್ಕೊಂಡು 20 ಲೀಟ್ರಿಗೆ ಇನ್ನೂ ಅರ್ಧ ತೆಗೆದ್ಬಿಟ್ಟು ಅರ್ಧ ನೀರು ಹಾಕ್ಕೊಂಡು ಬೆರೆಸ್ಕೊಂಡು, ಸ್ವಲ್ಪ ನಾವು ಸ್ಪ್ರೇ ಮಾಡ್ಬೇಕಾದ್ರೆ ಸ್ವಲ್ಪ ಡೈವರ್ಟ್ ಜಾಸ್ತಿನೇ ಮಾಡಬೇಕು, ನೀರು ಜಾಸ್ತಿನೇ ಹಾಕ್ಬೇಕು. ಎಲೆಗಳ ಮೇಲೆ ಸಿಂಪಡಿಸೋದಲ್ವ, ಜಾಸ್ತಿ ಇರಬಾರ್ದು. ಮಣ್ಣಲ್ಲಿ ಹಾಕೋದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಡೆಯುತ್ತೆ. ಎಲೆಗಳ ಮೇಲೆ ಆದಷ್ಟು ಕಮ್ಮಿನೇ ಹಾಕ್ಕೊಂಡು ಸ್ಪ್ರೇ ಮಾಡ್ತೀನಿ ನಾನು. ಅದನ್ನು ಹಾಕ್ಕೊಂಡು ಆಮೇಲೆ ಅದನ್ನು ಫಿಲ್ಟ್ರ್ ಮಾಡ್ಕೊತೀವಿ. ಇವಾಗ ನೀರು ಹಾಕೋವಾಗ ಫಿಲ್ಟ್ರ್ ಮಾಡಲಿಲ್ಲ, ಸ್ಪ್ರೇ ಬಾಟ್ಲಿಗೆ ಹಾಕೋವಾಗ ಫಿಲ್ಟ್ರ್ ಮಾಡ್ಕೊಂಡು ಈ ಥರ ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡ್ತಾಯಿದ್ದೀನಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಯಿಂದ ಉಪಯೋಗ ಇದೆ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ. ವಿಡಿಯೋ ಚೆನ್ನಾಗಿದೆ ಅನಿಸಿದರೆ ಒಂದು ಲೈಕ್ ಕೊಡಿ ನೀವು. ಮೇಲೆ ಕೆಳಗಡೆ ಎಲೆಗಳ ಮೇಲೆ ಕೆಳಗಡೆ ಎಲ್ಲ ಹೊಡಿಬೇಕು. ಆಮೇಲೆ ಅಲ್ಲಿ ಡ್ರ್ಯಾಗನ್ ಫ್ರೂಟ್ ಗಿಡ ಇತ್ತು, ಇನ್ನೊಂದು ಗಿಡ ಆ ಕಡೆ ಇಡಬೇಕು ಅಂತ ಅವನಿಗೆ ಹೇಳ್ತಾ ಇದ್ದೆ ನಾನು, ಅದನ್ನು ಕೈ ತೋರಿಸ್ಬಿಟ್ಟು. ಆಮೇಲೆ ತಿರ್ಗಾ ಬೆಳಗ್ಗೆ ಇದು ನೋಡಿ, ಸೋಮವಾರ ಕಟಿಂಗಿಂದ ಬಂದಿರೋ ಗಿಡದಲ್ಲಿ ಅಂಜೂರ ಹಣ್ಣು ಸೋಮವಾರ ಪೂಜೆಗೆ ಪ್ರಸಾದಕ್ಕೆ ಬಂತು ಹಣ್ಣು 2. ಅದನ್ನು 2 ಹಣ್ಣು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ನೋಡಿದೆ, ರಾತ್ರಿಯೇ ನೋಡಿದ್ದೆ ನೀರು ಹಾಕೋವಾಗ ಹಣ್ಣಾಗ್ತಾಯಿದೆ ಅಂತ. ಬೆಳಗ್ಗೆ ಸೋಮವಾರ ತೆಗೆದ್ರೆ ಆಯಿತು ಅಂಥೇಳಿ 2 ಹಣ್ಣಿಗೆ ಸಿಕ್ಕಿದೆ. ನಮಸ್ತೆ, ಇನ್ನೊಂದು ಸಿಗ್ತೀನಿ. ಇದು ಸೋಮವಾರ ದೇವ್ರಿಗೆ ಇಡ್ತೀನಿ.